ಮುಂದಿನ ರಾಶಿ ಕುಂಭರಾಶಿ ರಾಜಯೋಗದ ರಾಶಿ ಅಂತ ಹೇಳ್ತೀರಾ. ಈ ವಾರ ಹೇಗಿದೆ ಕುಂಭರಾಶಿ ಅವರಿಗೆ? ಈ ವಾರನೇ ವಿಪರೀತ ರಾಜಯೋಗದ ರಾಶಿ. ಹೌದಾ? ತುಂಬಾ ರಾಜಯೋಗ. ಇನ್ನು ಇವರು ಫೆಬ್ರವರಿಗೂ ರಾಜಯೋಗ. ಫೆಬ್ರವರಿ ಆದಮೇಲೆ ಮೀಡಿಯಂ ಆಗುತ್ತೆ. ಜನವರಿ ಫೆಬ್ರವರಿಗೂ ಬಹಳ ಲಕ್ಕಿ ಕುಂಭರಾಶಿ. ನೀವು ನೋಡಿ, ಕುಂಭರಾಶಿಯವರಿಗೆ ನೀವು ತುಂಬ ಸಂತೋಷ ಆಗಿರ್ತೀರ, ತುಂಬ ಹ್ಯಾಪಿ ಆಗಿರ್ತೀರ. ತುಂಬ ನಿಮ್ಮ ಲೈಫಲ್ಲಿ ದೇವರು ಎಲ್ಲ ರೀತಿಯಲ್ಲೂ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ನೀವು ತುಂಬ ಖುಷಿಯಾಗಿ ಸಂತೋಷವಾಗಿರೋವಂಥ ದಿನಗಳು ಬಂದಿದ್ದಾವೆ. ಈ 2 ವರ್ಷ ಅಂದರೆ 60 ದಿವಸ ನಿಮ್ಮ ಲೈಫಲ್ಲಿ ತುಂಬ ಒಂದು 60 ವರ್ಷದ ಸುಖವನ್ನು ಅನುಭವಿಸ್ಬೋದು. 100% ಬಹಳ ದೊಡ್ಡ ವೈಬ್ರೇಷನ್ನು, ಬಹಳ ದೊಡ್ಡ ಹೇಗಿರುತ್ತಂಬ ತಿರುಪತಿ ದರ್ಶನದ ಮೇಲೆ ಲಾಡು ಕೊಟ್ಟಂಗಿರ್ತದೆ. ನಿಮ್ಮ ಲೈಫಲ್ಲಿ ಏನಾದ್ರು ನೀವು ತುಂಬ ಕುಂಭರಾಶಿಯರು ತಿರುಪತಿ ಏನಾದ್ರು ದರ್ಶನ ಮಾಡಿಬಿಟ್ರೆ ಖಂಡಿತ ಕೂಡ ನಿಮ್ಮ ಜೀವನ ಪಾವನ ಆಗುತ್ತೆ, ತುಂಬ ದೊಡ್ಡ ಪಾವನ ಆಗುತ್ತೆ. ಕುಂಭರಾಶಿಯರು ತಿರುಪತಿಯನ್ನು ದರ್ಶನ ಮಾಡಿಬಿಟ್ರೆ ಆನಂದ ಮೇಲೆ ಆನಂದ ಆಗುತ್ತೀರಾ. ಅದರಲ್ಲೂ ಕೂಡ ನೀವು ತಿರುಪತಿಯಲ್ಲಿ ದರ್ಶನ ಆದ ನಂತರ ನೀವು ಸಂತೋಷವಾಗಿ ಆಚೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಒಂದು 2 hours ಕೂತ್ಕೊಳ್ಳಿ. ರಪ್ಪಂತ ಫ್ರೆಂಡ್ಶಿಪ್ ಜೊತೆ ಹೋಗೋದು, ಹಲ್ಟೆ ಹೊಡೆಯೋದು ಅದೆಲ್ಲ ಸಖತ್ತಾಗಿ ನೋಡಿದೆ ಗುರು, ತುಂಬ ಚೆನ್ನಾಗಿ. ಹಂಗಲ್ಲ, ನಿಮ್ಮ ಮನಸ್ಸನ್ನು ನೀವು ತುಂಬ ಮೆಲ್ಕಾಕಿ, ನಿಮ್ಮ ಮನಸ್ಸನ್ನು ನೀವು ಮೆಲ್ಕಾಕಿ, ನಿಮ್ಮ ಬ್ರೈನ್ನ ನೀವು ಮೆಲ್ಕಾಕಿ, ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಕುಂಭರಾಶಿಯವರು ಅಪ್ಪಿ ತಪ್ಪಿ ರೆಡ್ ಕಲರ್ ಬಣ್ಣ, ಯೆಲ್ಲೋ ಕಲರ್ ಬಣ್ಣ ಮತ್ತು ಪಿಂಕ್ ಬಣ್ಣ, ಗ್ರೀನ್ ಬಣ್ಣವನ್ನು ಬಳಸ್ಬೋದು. ಯಾಕಂದರೆ ಕುಂಭರಾಶಿಯವರಿಗೆ 9 ಗ್ರಹನೂ ಕೂಡ ಚೆನ್ನಾಗಿದ್ದಾವೆ, 9 ಗ್ರಹನೂ ಕೂಡ ಕೆಟ್ಟಿಲ್ಲ. 9 ಗ್ರಹನೂ ಹಿಂಗೆ ಚೆನ್ನಾಗಾಗೋದು ಅಟ್ ಆನ್ ಟೈಮ್. ಹಾಗಾಗಿಯೇ ಹುಟ್ಟೋ ಮಕ್ಕಳು ಏನಾದ್ರು ಕುಂಭ ಲಗ್ನದಲ್ಲಿ ಜನನವಾದರೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಕುಂಭ ಲಗ್ನದಲ್ಲಿ ಮಗು ಜನನವಾದರೆ ನೀವು 7 ಜನ್ಮದಲ್ಲಿ ಪುಣ್ಯ ಮಾಡೋರು. ಕುಂಭ ಲಗ್ನದಲ್ಲಿ ಮಕ್ಕಳು ಹುಟ್ಟಿದರೆ ನಿಮ್ಮ ಮನೆ ಕೋಟ್ಯಾಧೀಶ್ವರ ಮನೆ ಆಗುತ್ತೆ. ಆ ಮಗು ಹುಟ್ಟ ಕಾಲ್ಗೊಳದಿಂದ ಕುಂಭ ಲಗ್ನದಲ್ಲಿ ನೀವು ಡೈಲಿ ಗಂಡ ಹೆಂಡ್ತಿ ನೀವು ಹಗ್ ಮಾಡಿ, ನೀವು ಭಾಳ ವಿಶೇಷವಾಗಿ ಕಿಸ್ ಮಾಡಿದರೆ ತುಂಬ ಅದು ಕೂಡ ಎನರ್ಜಿ ಬರುತ್ತೆ. ತುಂಬ ವೀಡಿಯೋಗಳನ್ನ ನೋಡ್ತಾರೆ ಇತ್ತೀಚೆಗೆ, ತುಂಬ ಹಗ್ ಮಾಡಿ ಕಿಸ್ ಮಾಡಿ, ತುಂಬ ಒಳ್ಳೆಯದು, ದಿವಸಕ್ಕೆ ಒಂದು 5 times 6 times ಮಾಡಿ ಅಂತ ತುಂಬ ಜನ ಆಗ್ತಿದ್ದಾರಪ್ಪ. ಅದೇನೋ ಯೂಟ್ಯೂಬಲ್ಲಿ ಅದು ಡಾಕ್ಟ್ರುಗಳು ಕೂಡ ಹೇಳ್ತಿದ್ದಾರೆ. ಒಳ್ಳೆ ಟೈಮಲ್ಲಿ ನೀವು ಒಳ್ಳೇದನ್ನೇ ಮಾತಾಡಬೇಕು, ಇಲ್ಲ ಒಳ್ಳೇದನ್ನೇ ಪಡ್ಕೋಬೇಕು. ಆವಾಗ ನೀವು ತುಂಬ ಸಖತ್ತಾಗಿರ್ತೀರ. ಒಂದು ಕುಂಭ ಲಗ್ನದಲ್ಲಿ ಆ ಟೈಮಲ್ಲಿ ಟಿಫನ್ ಮಾಡೋದು, ಟಿಫನ್ ಟೈಮೇ ಬರುತ್ತೆ. ಊಟದ ಟೈಮೆಲ್ಲ ರೇರ್, ಊಟದ ಟೈಮ್ ಕೂಡ ಸಿಗುತ್ತೆ. ಊಟ ಟಿಫನ್ 2 ಮಧ್ಯದಲ್ಲಿ ಸಿಗುತ್ತೆ. ಬೆಳಿಗ್ಗೆ 10 12 ಅಂತೂ ಡೈಲಿ ಕುಂಭ ಲಗ್ನ ಇರುತ್ತೆ. ಆ ಟೈಮಲ್ಲಿ ನೀವು ಗಂಡ ಹೆಂಡ್ತಿ ಮಾತಾಡೋದು ತುಂಬ ಅದ್ಭುತವಾಗಿರ್ತದೆ. ನಾನು ಮೊನ್ನೆ ಭಾಳ ವರ್ಷದಿಂದ ಒಂದು ಸರಿಗೆ ನಾನು ತುಂಬ ಜಾಸ್ತಿ ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಹೋಗ್ತೀನಿ. ಆ ಬೀದಿ ದೇವ್ರ ದರ್ಶನ ಆದಮೇಲೆ ಪುರೋಹಿತರ ಮನೆ ಟಿಫನ್ ತಿನ್ಕೊಬರೋದು ನನ್ನ ರೂಢಿ. ಆ ರೂಢಿಲಿ ಹೋಗ್ತಾ ಇದ್ದೀನಿ. ಆ ಅಯ್ಯಂಗಾರ್ ಭಾಳ ವಿಶೇಷವಾಗಿ ಏನು ಆ ಸೀನ್ ಗೊತ್ತಾ, ನಾನು ಕಳೆದೋಗ್ಬಿಟ್ಟೆ. ನಾನು ಹೆಂಡ್ತಿಗೆ ಹೇಳಿದೆ, ಭಾಳ ಮಿರಾಕಲ್. ಹೆಂಗಪ್ಪ ಅಂದರೆ, ಒಂದು ಗಂಡ ಹಿಂಗೆ ಹಿಡ್ಕೊಂಡು ಪೇಪರ್ ಓದ್ತಾ ಇದ್ದಾರೆ, ಅವ್ರ ಹೆಂಡ್ತಿ ಕಾಪಿ ಕುಡಿಸ್ತಾರೆ ಲೋಟದಲ್ಲಿ, ಅವಳಿಗೆ ಎಷ್ಟು ಬೇಕಷ್ಟು ಕುಡಿಸ್ತಾರೆ, ತಲೆಗಡೆ ಹಿಡ್ಕೊತಾವ್ರೆ. ಈ ಸೀನೆಲ್ಲ ಯಾರ ಕಲರ್ ನೋಡೋಕ್ಕಾಗತ್ತಾ? ಲೋಟನೇ ಮುಡ್ತಾರೆ, ಗಂಡ ಕಾಪಿ ಕುಡಿತಿದ್ದಾನೆ. ಇಂಥ ಒಂದು ಸೀನ್ ನಡೀತೈತೆ. ಹಂಗೆ ಕುಂಭರಾಶಿಯರು ಲೋಟ ಮುಡ್ತಾನೆ ಹೆಂಡ್ತಿನ ಲವ್ ಮಾಡಿ, ಗಂಡನ ಲವ್ ಮಾಡಿ, ತುಂಬ ಹ್ಯಾಪಿಯಾಗಿರ್ತಾರೆ. ಲವ್ ಮಾಡಿ ಮತ್ತು ದೇವ್ರನ್ನೂ ಕೂಡ ಲವ್ ಮಾಡೋದು. ಸಾಕಷ್ಟು ಜನ 10:30 12 ಕಡೆ ಯಾವುದಾದ್ರು ಟೆಂಪಲ್ಗೆ ಹೋಗಿ ನೀವು ಪ್ರೇಯರ್ ಕೂಡ ಮಾಡ್ಬೋದು. ನೀವು ಬ್ಯಾಚುಲರ್ ಆಗಿರ್ತೀರ, ನಮ್ಗೆ ಯಾರು ಲೈಫ್ ಪಾರ್ಟ್ನರ್ಲ ಹಗ್ ಮಾಡೋಕ್ಕೆ ಅಂತ ಅನ್ನೋರು ಕೂಡ ನೀವು ಟೆಂಪಲ್ಗೆ ಕೂಡ ಹೋಗಿ ಭಗವಂತನ ಹಗ್ ಮಾಡ್ಬೋದು, ಭಗವಂತನ ಪ್ರೀತಿ ಮಾಡೋದು, ಭಗವಂತನ ಇಷ್ಟಪಡ್ಬೋದು. ಬರೀ ಇಲ್ಲ ಎಲ್ಲ ಇದೆಲ್ಲ ಒಂದು ದೇವಸ್ಥಾನದಲ್ಲಿ. ಇವಾಗಲೂ ಕೂಡ ತಿರುಪತಿಲಿ ನಾನು ಡೈಲಿ ಹೋದಾಗಲೂ ಕೂಡ ಈಶಾನ್ಯ ಮೇಲೆ ಮೊದಲನೇ ಕಂಬವನ್ನು ಹಾಕಿದ್ದಾರೆ. ಫಸ್ಟ್ ಕಂಬವನ್ನು ಅದೇ ಸ್ಟಾರ್ಟ್ ಮಾಡ್ತೀನಿ. ನಾನು ಅದನ್ನು ಹೋದಾಗೆಲ್ಲ ಹಗ್ ಮಾಡಿಬಿಟ್ಟು ಬರ್ತೀನಿ. 100% ಹಗ್ ಮಾಡ್ತೀನಿ. ಭಗವಂತನ ಕಂಬಗಳು ಕೂಡ ಕಂಬ ಅಂದರೆ ಯಾಕೆ ಅಂತ, ಅದು ಫಸ್ಟ್ ತಿರುಪತಿಗೆ ಫಸ್ಟ್ ಇಟ್ಟಿದ್ದು ಜಾಗ ಅದು. ಆ ಕಲ್ಲನ್ನು ವೈಬ್ರೇಷನ್, ಭಾಳ ದೊಡ್ಡ ವೈಬ್ರೇಷನ್. ಅರಿ ಹೇಳಲ್ವಾ, ಇದರಲ್ಲಿ ಅರಿದಾನ, ಅದರಲ್ಲಿ ಅರಿದಾನ ಅಂತ. ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಭಗವಂತ ಇದ್ದಾನೆ. ನೀವು ಭಗವಂತನ ಪ್ರೀತಿಸಿದಾಗ ಅದ್ರ ಫೀಲಿಂಗ್ ಗೊತ್ತಾಗುತ್ತೆ. ನಾನು ಯಾವಾಗಲೂ ಅದನ್ನು ಹೋಗಿ ಹಗ್ ಮಾಡಿಬಿಟ್ಟೆ ಬರ್ತೀನಿ. ಅದು ವೈಬ್ರೇಷನ್. ಈ ಟಿಪ್ಸ್ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ತಿರುಪತಿಲಿ ಭಾಳ ಅದ್ಭುತವಾಗಿ ಮುಂದೆ ಹೋಗೋರೆಲ್ಲ ಅವ್ರು ಮಾಡ್ತಾರೆ ಅನ್ಸುತ್ತೆ. ಮಾಡಬೇಕು. ಭಾಳ ವಿಶೇಷವಾಗಿ ಕುಂಭರಾಶಿಯವರಿಗೆ ತುಂಬ ವಿಶೇಷವಾದ ಫಲವನ್ನು ಸಿಗುತ್ತೆ. ಮತ್ತು ಕುಂಭರಾಶಿಯರು ಅತಿ ಹೆಚ್ಚು ನೆಗೆಟಿವ್ ಮಾತಾಡೋಂಥರ ಜೊತೆಲಿ, ನೆಗೆಟಿವ್ನ ಡಿಸ್ಟರ್ಬ್ ಮಾಡೋರ ಜೊತೆಲಿ ನೀವು ಸೇರಬಾರ್ದು ತುಂಬ. ಯಾಕಂದರೆ ನೀವು ತುಂಬ ಪಾಸಿಟಿವ್ ಆಗಿದೆ ನಿಮ್ಮ ಜಾತಕ. ಇವಾಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ನೆಗೆಟಿವ್ ಜನಗಳ ಜೊತೆ ಯಾಕೆ ಸೇರ್ತೀರಾ? ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಹೇಳೋದು, ಇನ್ನೊಬ್ಬರ ಬಗ್ಗೆ ಕೇಳೋದು, ಇಷ್ಟು ನೆಗೆಟಿವ್ ಅದೆಲ್ಲ. ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. 2 ಜನ ಇರಲಿ, ನೀವು ಪಾಸಿಟಿವ್ ಆಗಿರಲಿ. ಯಾರು ಇಲ್ಲಾಂದ್ರೆ ಭಗವಂತನೇ ನಿಮಗೆ ಸಪೋರ್ಟ್ ಮಾಡ್ತಾನೆ.
ಬಹಳ ವಿಶೇಷವಾಗಿ ನಾನು ತುಂಬ ಅವಾಗ ನೀವು ನಾನು ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ, ನಾನು ಭದ್ರಕಾಳಿನ ಅವಾಗ ನಾನು ಇಷ್ಟಪಡ್ಬೇಕಾದ್ರೆ ನಾನು ಎಲ್ಲ ರೀತಿಯಲ್ಲೂ ಅಷ್ಟು ಇಷ್ಟಪಡೋದು ಭಯಂಕರ ಇಷ್ಟಪಡುವೆ. ಇವಾಗ ಏನು ನಾನು ತಿರುಪತಿನ ಇಷ್ಟಪಡ್ತಾಯಿದ್ರು ಇದೇ ಥರ ಭದ್ರಕಾಳಿನೂ ಅಷ್ಟೇ ಆರಾಧನೆ ಮಾಡುವೆ. ತಿರುಪತಿಗಂತೂ ಅಷ್ಟು ಇಷ್ಟಪಟ್ಟು ನಾನು ತಿರುಪತಿ ದರ್ಶನ ಮಾಡ್ತೀನಿ. ಯಾಕಂದರೆ ಅದು ನನ್ನ ಯೋಗ, ಅದು ನನ್ನ ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ನು. ತುಂಬ ಲಕ್ಕಿಯಾಗಿ ನಾನು ತಿರುಪತಿನ ನನಗೆ ಅದೇನಪ್ಪ ತಿರುಪತಿ ಟಿಕೆಟ್ ಬೇಕಂತೆಲ್ಲ ಫೋನ್ ಬರ್ತವೆ, ನನಗೆ ಗಾಬರಿ ಬಿದ್ದೋಗ್ಬಿಟ್ಟೆ ನಾನು. ಅದು ಯೋಗ ಅನ್ನೋದೇ ಭಾಳ ಹಂಗೆಲ್ಲ ಸಿಗಲ್ಲ. ದರ್ಶನ ಮಾಡ್ಬೇಕು ಅಂತ ಎಷ್ಟು ಜನ ಕಾಯ್ತಾ ಇರ್ತಾರೆ, ಸಿಗಲ್ಲ ಅಂತಾರೆ, ಬಟ್ ಸಿಗುತ್ತೆ ಅಂದ್ರೆ ನಿಜ ಪುಣ್ಯ ಮಾಡಿರ್ತಾರೆ. ಹೌದೌದು, ಅಂಥ ಒಂದು ಟಿಕೆಟ್ಗಳು ನನಗೆ ಭಾಳ ಅದ್ಭುತವಾಗಿ ನನಗೆ ದೊಡ್ಡ ದೊಡ್ಡ VIP-ಗಳೆಲ್ಲರೂ ಕೂಡ ಫೋನ್ ಮಾಡಿ ಟಿಕೆಟ್ ಬೇಕಂದ್ರು. ಅದು ನನ್ನ ಅದೃಷ್ಟ. ಕುಂಭರಾಶಿ ಇರೋಂಥ ಯೋಗದಲ್ಲಿ ತಿರುಪತಿನ ದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಪಾಸಿಟಿವ್ ಇರುತ್ತೆ. 10ವರೆಯಿಂದ 12ವರೆಗೆ ನೀವು ಟೆಂಪಲ್ ದರ್ಶನ ಮಾಡಿ, ನೀವು ನೋಡಿ ತುಂಬ ಪಾಸಿಟಿವ್ ಆಗುತ್ತೆ. ಈ ಒಂದು 60 ದಿವಸದಲ್ಲಿ ಅದೇ ಟೈಮಲ್ಲಿ ಹೋಗಿ ದೇವ್ರ ಹತ್ರ ಕೇಳಿ. ಎಲ್ಲ ಗ್ರಹಗಳು ಕೂಡ ಯೋಗದಲ್ಲಿರ್ತವೆ. ಆ ಯೋಗದಲ್ಲಿದ್ದಾಗ ನೀವು ಕೇಳಿದಾಗ ಯೋಗಗಳು ಪ್ರಾಪ್ತಿ ಆಗುತ್ತೆ. ಕುಂಭರಾಶಿಗೆ ತುಂಬ ವಿಶೇಷವಾಗುತ್ತೆ. ನಿಮ್ಮ ಕೈಲಿ ಏನಾದ್ರು ಫ್ರೀ ಇದ್ದರೆ ಕುಂಬೇಶ್ವರ ಅಂತ ಕುಂಭರಾಶಿಗೆ ಹೋಗ್ಬಿಟ್ಟು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ, ತುಂಬ ವೈಬ್ರೇಷನು. ಮಕರ ರಾಶಿಯವರಿಗೆ ಒಂದು ಪರಿಹಾರವನ್ನು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೆ ನಿಮ್ಗೆ ತುಂಬ ರಿಸಲ್ಟ್ ಬರಬೇಕಂದ್ರೆ ಮಸ್ಲೆ ಕೀನ ಯೂಸ್ ಮಾಡಿ. ಮಸ್ಲೆ ಬೆಳ್ಳಿದು, ಪ್ಲಾಸ್ಟಿಕ್ಕು, ಮಸ್ಲೆನ ಚಿನ್ನನ ಯಾವಾಗಲೂ ಯೂಸ್ ಮಾಡಿ. ತುಂಬ ದೊಡ್ಡ ಪಾಸಿಟಿವ್ ಬರುತ್ತೆ. ತುಂಬ ದೊಡ್ಡ ನೀವು ಕೂಡ ತಗೊಳ್ಳಿ ಮೇಡಮ್, ಭಾಳ ವೈಬ್ರೇಷನ್. ಮಸ್ಲೆ ಬಂದು ಗಂಗೆ ವಾಹನ, ಹಾಗಾಗಿ ಮಕರ ರಾಶಿಗೆ ಅವರು ಅಧಿಪತಿ ಆಗ್ತಾರೆ. ಹಾಗಾಗಿ ನೀವು ಮಸ್ಲೆನ ಅತಿ ಹೆಚ್ಚು ಯೂಸ್ ಮಾಡೋದು ಎಲ್ಲದರಲ್ಲೂ. ಎನ್ಟಿ ಬ್ಯಾಗ್ ಗಿಫ್ಟ್ ಆಗಿ ನೀವು ಮಸ್ಲೆ $1 ಸ್ಟೈಲಾಗಿ ಹಾಕೋದು, ಅದನ್ನೆಲ್ಲನೂ ಬೆಳ್ಳಿಲಿ ಮಾಡಿಸ್ಕೊಂಡು. ಮಕರ ರಾಶಿ ನೆಗೆಟಿವ್ ಹೋಗುತ್ತೆ, ಬೇಕಾದ್ರೆ ಅದನ್ನ ಹಾಕಿ ನೋಡಿ, ನಿಮ್ಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಭಾಳ ದೊಡ್ಡ ಪಾಸಿಟಿವ್ನ ಕಾಣ್ತೀರ. ನನ್ನ ಒಂದು ಪ್ರಕಾರ ಕುಂಭರಾಶಿಗೆ ಬಂಪರ್ ಬೆಳೆ. ಈ ವಾರ ಅಲ್ಲ, 60 ದಿವಸ ನಿಮ್ಗೆ ಯೋಗ ಏನಾರು ಅಪ್ಪಿ ತಪ್ಪಿ DK ಶಿವಕುಮಾರ್ ಕುಂಭರಾಶಿಯಲ್ಲಿ ಇಟ್ಬಿಟ್ಟಿದ್ರೆ 1 ನಿಮಿಷಕ್ಕೆ ಕಾಂಗ್ರೆಸ್ ಪಕ್ಷನ ಕೆಡಿಸಿ CM ಆಗ್ಬಿಟ್ರೆ ಅವರು. ವೃಷಭ ರಾಶಿಯಲ್ಲಿ ಹುಟ್ಟಿ CM ಆಗ್ತಿಲ್ಲ, ಒದ್ದಾಡ್ತವ್ರೆ. ಕುಂಭ ಲಗ್ನದ ಕುಂಭ ರಾಶಿಯಲ್ಲಿ ಏನಾರು ಹುಟ್ಬಿಟ್ಟಿದ್ರೆ ಯಾರು ಮುಟ್ಟಕ್ಕಾಗ್ತಿಲ್ಲ. ಬಬ್ಬರ್ಸಿ ಏನು ಪ್ರಯೋಜನ CM ಆಗ್ಬಿಟ್ರು. ಇವಾಗ ಏನು ಮಾಡೋಕ್ಕಾಗಲ್ಲ, ಬಂದು ಊಟನಾರ ಮಾಡ್ಬೇಕಂತ ಊಟ ಹಾಕ್ಯಾರ ಎಲ್ಲರಿಗೂ. ಇಲ್ಲ, ವೃಷಭ ರಾಶಿಗೆ ಆ ಟೈಮ್ ಬರೋವರೆಗೂ ವೆಯ್ಟ್ ಮಾಡ್ಬೇಕೇನೋ ಅವರು. ಈ ರೀತಿ ರಾಜಯೋಗ ಇನ್ನು 4 ತಿಂಗಳಲ್ಲಿ ಬರುತ್ತೆ ಆ ಯೋಗ. ಆ ಥರದೊಂದು ಯೋಗ ಇನ್ನು 3 ಮಂತ್ಸಲ್ಲಿ ಬಂದ್ಬಿಡುತ್ತೆ. ಅವ್ರಿಗೆ ಬಂದೇ ಬರುತ್ತೆ, ಆ ಯೋಗ ಬರುತ್ತೆ. ಓಕೆ ಗುರುಜಿ.